ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಸ್ವಬುದ್ಧಿನ ಆಧಾರ ಮಾಡಿಕೊಳ್ಬೇಡ, ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಅಂತ ಹೇಳುತ್ತೆ. ಆಮೇನ್. ಯಾರ ಚಿತ್ತಕ್ಕೆ ವಿಧೇಯರಾಗಬೇಕಂತ? ನಾವು ದೇವರ ಚಿತ್ತಕ್ಕೆ ವಿಧೇಯನಾಗಬೇಕು. ಯವನಸ್ಥರು ಕೂಡ ನಿಮ್ಮ ನಡವಳಿಕೆಯನ್ನು ದೇವರ ಚಿತ್ತದಂತೆ ನಡೆಸಿ. ಆಮೇನ್. ನಿಮ್ಮ ಆಲೋಚನೆಂತೆ ನೀವು ನಡೆದರೆ ನೀವು ಮೋಸ ಹೋಗ್ತೀಯ. ನಿನ್ನ ಯವನ ಜೀವಿತದಲ್ಲಿ ಏನಾಗ್ತೀನಿ? ನೀನು ಮೋಸ ಹೋಗ್ತಿ. ನಿನ್ನಿಷ್ಟದಂತೆ, ನಿನ್ನಿಷ್ಟದ ಪ್ರಕಾರ ನೀವು ನಡೆದಿರಂದ್ರೆ, ನಿಮ್ಮ ಸ್ವಬುದ್ಧಿನ ಆಧಾರ ಮಾಡಿಕೊಂಡು ನೀವು ಹೋಗ್ತಿದ್ದೀರಿ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಹೊಡೆತವನ್ನು ತಿಂತ್ರಿ. ಅದಕ್ಕಾಗಿ ಅಲ್ಲಿ ನೋಡ್ತೇವೆ ವಾಕ್ಯದಲ್ಲಿ, ನಿಮ್ಮ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗುವಾಗ, ವಿಧೇಯತೆ ತೋರಿಸುವಾಗ ನಿಮ್ಮ ಮಾರ್ಗಗಳನ್ನು ದೇವರು ಸರಾಗ ಮಾಡ್ತಾನೆ. ನಿಮ್ಮ ಮಾರ್ಗಗಳನ್ನು ದೇವರು ವಿಶಾಲವಾಗಿ ಬದಲಾಯಿಸ್ತಾನೆ. ನಿಮ್ಮ ಮಾರ್ಗಗಳನ್ನು ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾನೆ. ಆಮೇನ್. ಯಾಕಂದ್ರೆ ನೀವು ದೇವರ ಚಿತ್ತಕ್ಕೆ ನಿಮ್ಮ ಎಲ್ಲ ನಡವಳಿಕೆಯನ್ನ ಒಪ್ಪಿಸಿಕೊಡುವಾಗ ದೇವರು ನಿಮ್ಮ ಮಾರ್ಗಗಳನ್ನ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾನೆ. ಆಮೇನ್. ನಿಮ್ಮ ಮಾರ್ಗಗಳಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ಅವುಗಳನ್ನೆಲ್ಲ ಮಾರ್ಪಡಿಸ್ತಾನೆ, ದೇವರು ಅವುಗಳನ್ನೆಲ್ಲ ಬದಲಾಯಿಸ್ತಾನೆ. ಅದಕ್ಕಾಗಿ ಫಸ್ಟ್ ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲು ನಿಮ್ಮ ಆಲೋಚನೆ ದೇವರ ಮುಂದೆ ಇಡ್ರಿ, ದೇವರ ಸನ್ನಿಧಾನದಲ್ಲಿ ಇಡ್ರಿ. ಸ್ವಾಮಿ, ನಾನು ನಿನ್ನ ಚಿತ್ತದ ಪ್ರಕಾರ ನಡಿಬೇಕು ಸ್ವಾಮಿ. ಆಮೇನ್.